ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ತನ್ನ ಸಮಾಧಿಯ ಬಳಿ ಆಟ ಆಡುತ್ತಿದ್ದ 2 ವರ್ಷದ ಆ ಕಂದನ ಆತ್ಮ ಆ ತಾಯಿಗೆ ಅಲ್ಲಿ ಕಾಣಿಸಿದ್ದಾದ್ರೂ ಏನೋ. 2 ವರ್ಷದ ಕಂದನ ಸಮಾಧಿ ಬಳಿ ಮಗುವೊಂದು ಆಟ ಆಡಿದಂತೆ ಕಾಣೋ ಫೋಟೋ ಒಂದು ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಸ್ವತಃ ಕಂದನನ್ನ ಕಳೆದುಕೊಂಡ ತಾಯಿಯೇ ಈ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದುಕೊಂಡಿದ್ದಾರೆ. ಪ್ರತಿಯೊಬ್ಬ ತಾಯಿಯೂ ತನ್ನ ಮಗುವೇ ಮೊದಲನೇ ಪ್ರಪಂಚ ಆಗಿರುತ್ತೆ. ಅಂತಹದ್ದೇ ಒಂದು ಘಟನೆ ಈಗ ನಾನು ನಿಮ್ಮ ಮುಂದೆ ಹೇಳಕ್ ಹೊರಟಿದ್ದೀನಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಭಯಂಕರವಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳೋದು ಮರಿಲೇಬೇಡಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟ್ ಆಗಿ ಸುಂದರ ಚರಿತ್ರೆಯ ಜಾಲದೊಳಗೆ ಹೋಗೋಣ. ವೀಕ್ಷಕರೇ, ಈಗ ನಾನು ಹೇಳಿ ಹೊರಟಿರೋ ಈ ತಾಯಿಯ ಕಥೆಯನ್ನ ಕೇಳಿದ್ರೆ ನಿಜಕ್ಕೂ ನಿಮ್ಮ ಹೃದಯ ಕರಗಿ ಹೋಗುತ್ತೆ. ಹೌದು ವೀಕ್ಷಕರೇ, ದೆವ್ವಗಳು ಇವೆಯಾ? ಆತ್ಮಗಳ ಸಂಚಾರ ನಿಜಾನ? ಸಾವಿನ ಬಳಿಕವೂ ಆತ್ಮರೂಪಿ ಜೀವನ ಅನ್ನೋದು ನಿಜಕ್ಕೂ ಇದೆಯಾ? ಈ ಪ್ರಶ್ನೆ ಬಹಳ ಹಳೆಯದ್ದು, ಆದರೆ ಉತ್ತರ ಮಾತ್ರ ಇದಕ್ಕೆ ಸಿಗ್ತಾನೆ ಇಲ್ಲ. ಹಾಗಂತ ಈ ಪ್ರಶ್ನೆ ಕೊನೆಯಾಗಿ ಉಳ್ಕೊಳ್ಳೇ ಇಲ್ಲ. ಜೊತೆಗೆ ಈ ಪ್ರಶ್ನೆ ಸದಾ ಕಾಲಕ್ಕೂ ಕಾಡ್ತಾನೆ ಇರುತ್ತೆ. ಯಾಕಂದ್ರೆ ಈ ಪ್ರಶ್ನೆಯನ್ನ ಸದಾ ಜೀವಂತವಾಗಿರಿಸುವ ಅನೇಕ ಸಂಗತಿಗಳು ಆಗಾಗ ನಮ್ಮ ಕಣ್ಮುಂದೆ ನಡೀತಾ ಇರುತ್ತವೆ. ಈ ಸಂಗತಿಗಳನ್ನ ಕೇಳಿದಾಗ ನಂಬಬೇಕೋ ನಂಬಬಾರ್ದು ಎಂಬುದು ಗೊತ್ತಾಗ್ತಾನೇ ಇಲ್ಲ. ಸದ್ಯ ಇಂತಹದ್ದೇ ತರ್ಕಕ್ಕೆ ನಿಲುಕುವ ಸಂಗತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸ್ವತಃ ಮಗುವನ್ನ ಕಳೆದುಕೊಂಡಿದ್ದ ತಾಯಿಯೇ ತಾನು ತನ್ನ ಕಂದನ ಆತ್ಮವನ್ನ ಕಂಡಿದ್ದೇನೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಫೋಟೋಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಹಾಗಾದ್ರೆ ನಿಜಕ್ಕೂ ಸಮಾಧಿ ಬಳಿ ಕಾಣಿಸ್ಕೊಂಡಿದ್ದೇನು? ನ್ಯೂ ಮೆಕ್ಸಿಕೋದ ತಾಯಿಯೊಬ್ಬರ ಫೇಸ್ಬುಕ್ನಲ್ಲಿ ಹಂಚಿಕೊಂಡ ಫೋಟೋ ವೈರಲ್ ಆಗ್ತಿರುವಂತೆ ಕಂಡು ಬಂದಿದೆ. ಈ ತಾಯಿಯ ಕತೆ ಕೇಳಿದ್ರೆ ನಿಜಕ್ಕೂ ತುಂಬಾನೇ ಬೇಸರ ಆಗತ್ತೆ. ಯಾಕಂದ್ರೆ ಮಕ್ಕಳನ್ನ ಕಳೆದುಕೊಂಡಾಗ ತಾಯಿ ಹೃದಯ ಅದೆಷ್ಟು ನೊಂದ್ಕೊಳ್ಬೇಡ ವೀಕ್ಷಕರೇ. ಅಂತೆಯೇ ಈ ತಾಯಿಯು ಕಣ್ಣೀರ್ಡಕ್ ಶುರು ಮಾಡ್ತಾಳೆ. ಇವರು 2 ವರ್ಷದ ಹಿಂದೆ ತಮ್ಮ 2 ವರ್ಷದ ಮುದ್ದಾದ ಹೆಣ್ಣು ಮಗಳನ್ನ ಕಳ್ಕೊಂಡಿರ್ತಾರೆ. ಇದೇ ಕೊರಗಿನಲ್ಲಿ ದಿನ ಕಳೆಯುತ್ತಿದ್ದ ಈ ತಾಯಿಗೆ ತನ್ನ ಕಂದನ ಆತ್ಮ ಸುಳಿದಾಡ್ತಿರೋ ಬಗ್ಗೆ ಗೊತ್ತಾಗ್ಬಿಡತ್ತೆ. ಮಗುವಿನ ಸಮಾಧಿ ಪಕ್ಕವೇ ತನ್ನ ಕಂದ ಆಟ ಆಡುತ್ತಿರುವ ಫೋಟೋವನ್ನ ನಾನು ನೋಡಿದ್ದೇನೆ ಎಂದು ಸ್ವತಃ ಈ ತಾಯಿಯೇ ಹೇಳ್ಕೊಂಡಿದ್ದಾರೆ. ಸದ್ಯ ನ್ಯೂ ಮೆಕ್ಸಿಕೋದ ಸ್ಮಶಾನದಲ್ಲಿ ಸೆರೆಯಾಗಿದ್ದು ಎನ್ನಲಾದ ಫೋಟೋವನ್ನ ಈ ತಾಯಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಜೊತೆಗೆ ಈ ಬಗ್ಗೆ ಇವರು ವಿಸ್ತೃತವಾಗಿ ಬರೆದಿದ್ದಾರೆ. ಅಲ್ಲದೆ ಇದು ತನ್ನ ಕಂದನ ಆತ್ಮವೇ ಎಂಬುದು ಈ ತಾಯಿಯ ದೃಢವಾದ ಅಭಿಪ್ರಾಯ. ಇದು ನ್ಯೂ ಮೆಕ್ಸಿಕೋದ ಲಾಸ್ ಕ್ರೋಸ್ನ ಮೊಸಾನಿಕ್ ಸ್ಮಶಾನದಲ್ಲಿ ನಡೆದ ಘಟನೆಯಂತೆ. ಈಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಆ ಒಂದು ಆತ್ಮಕ್ಕೆ ತಾಯಿದ್ದಾರೆ ಅಂತ. ಆ ತಾಯಿ ತುಂಬಾ ಗೋಳಾಡ್ತಿದ್ದಾಳೆ ಅಂತ. ಹಾಗಾದ್ರೆ ಆ ತಾಯಿಯ ಹೆಸರು ಬಂದು ಸೌಂಡ್ರಾ ಗೋಂಜಾಲ್ಸ್ ಅಂತ ಹೇಳ್ಬಿಟ್ಟು. ಅವರು 2 ವರ್ಷದ ಮಗಳು, ಅಂದ್ರೆ ಮಗಳ ಹೆಸರು ಫಾವಿಯೋಲಾ ರೋಡ್ರಿಗಸ್ ಅಂತ ಹೇಳ್ಬಿಟ್ಟು 2018ರಲ್ಲಿ ಆ ಒಂದು ಮಗು ಕೊನೆಯುಸಿರೆಳೆಯುತ್ತೆ. ಇವಳನ್ನ ಇದೇ ಸ್ಮಶಾನದಲ್ಲಿ ಹೂತಾಕಿರ್ತಾರೆ. ಇದಾದ 2 ವರ್ಷದ ಬಳಿಕ ತಮ್ಮ ಮಗಳ ಆತ್ಮ ಇಲ್ಲಿ ಸುಳಿದಾಡ್ತಿದೆ ಎಂಬುದು ಸೌಂಡ್ರಾ ಅವರು ಹೇಳ್ಕೊಂಡಿದ್ದಾರೆ. ತನ್ನ ಮಗಳ ಸಮಾಧಿ ಬಳಿ ಇದ್ದ ವಸ್ತ್ರಗಳು ಕಣ್ಮರೆಯಾಗ್ತಾ ಇದೆಯಂತೆ. ಹೀಗಾಗಿ ಈ ಬಗ್ಗೆ ನಿಗಾ ಇಡುವಂತೆ ಇವರು ಸ್ಮಶಾನದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಮನವಿನ ಮಾಡ್ಕೊಳ್ತಾರೆ. ಇತ್ತ ಇನ್ನೊಂದು ಕುಟುಂಬಕ್ಕೂ ಇದೇ ರೀತಿಯ ಸಮಸ್ಯೆ ಎದುರಾಗ್ತಕ್ಕೆ ಶುರುವಾಗಿರುತ್ತೆ. ಇವರು ತಮ್ಮ ಮಗನ ಸಮಾಧಿ ಪಕ್ಕದಲ್ಲಿ ಕ್ಯಾಮ್ರಾವನ್ನ ಅಳವಡಿಸಿರ್ತಾರೆ. ವೀಕ್ಷಕರೇ, ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈ ಒಂದು ತಾಯಿಗೆ ಏನೆಲ್ಲ ಸಂಕಟಗಳು ಆಗ್ತಾ ಇತ್ತೋ ಅದಕ್ಕೆ ಹಿನ್ನೆಲೆಯ ರೂಪದಲ್ಲೇ ಯಾವುದೋ ಇನ್ನೊಂದು ಕುಟುಂಬಕ್ಕೆ ಇದೇ ರೀತಿ ತೊಂದರೆ ಆಗ್ತಾ ಇತ್ತಂತೆ. ಆಗ ಅವ್ರು ಏನ್ ಮಾಡಿದ್ದಾರೆ, ಒಂದು CCTV ಕ್ಯಾಮ್ರಾವನ್ನ ಅಲ್ಲಿ ಅಳವಡಿಸಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ವಾಚ್ಮ್ಯಾನ್ಗೂ ಕೂಡ ಅವರು ನಿಗಾ ಇಡೋಕೆ ಹೇಳಿದ್ದಾರೆ. ಆದ್ರೆ ವಾಚ್ಮ್ಯಾನ್ ನಿಗಾ ಇಟ್ಟಿದ್ದಾನೋ ಇಲ್ವೋ, ಆದ್ರೆ CC ಕ್ಯಾಮ್ರಾದಲ್ಲಿ ಪ್ರತಿಯೊಂದು ಕೂಡ ರೆಕಾರ್ಡ್ ಆಗಿತ್ತು. ಹೌದು ವೀಕ್ಷಕರೇ, ಆ ಒಂದು ಫೋಟೋನ ಇಟ್ಕೊಂಡು ಆ ಇನ್ನೊಂದು ಮನೆಯ ಕುಟುಂಬದವರು ವಾಚ್ಮ್ಯಾನ್ ಅನ್ನ ಕೇಳೋಕೆ ಶುರು ಮಾಡ್ತಾರೆ. ಈ ಒಂದು CCTV ಕ್ಯಾಮ್ರಾದಲ್ಲಿ ಕಾಣಿಸುತ್ತಿರುವ ಆ ಒಂದು ಆತ್ಮ ಆದ್ರೂ ಯಾರ್ದು ಅಂತ ಕೇಳೋಕೆ ಶುರು ಮಾಡ್ತಾರೆ. ಆಗ ಅಲ್ಲಿದ್ದಂತಹ ವಾಚ್ಮ್ಯಾನ್ ಖಂಡಿತವಾಗ್ಲೂ ಆ ಮಗು ಆಕೆಯ ತಾಯಿಯದ್ದೇ ಅಂತ ಹೇಳ್ತಾರೆ. ಅಲ್ಲಿ ಆ ಒಂದು ವಿಡಿಯೋ ಕ್ಲಿಪ್ ಅನ್ನ ನೋಡಿದ ಕೂಡಲೇ ಆ ಒಬ್ಬ ವಾಚ್ಮ್ಯಾನ್ ಆ ಒಂದು ಸ್ಮಶಾನದ ಬಳಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ ನಂತರ ಬಳಿಕ ಈ ವಿಷಯ ಸೌಂಡ್ರಾ ಅವರಿಗೂ ಗೊತ್ತಾಗ್ಬಿಡತ್ತೆ. ಇವರು ಸ್ಮಶಾನದ ಬಳಿ ಓಡೋಡಿ ಬಂದು ಈ ಫೋಟೋ ನೋಡಿದಾಗ ಇವರ ಕಣ್ಣೀರು ಕಟ್ಟೆ ಒಡೆದು ಹೋಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇದು ನನ್ನದೇ ಮಗಳು ಎಂದು ಸೌಂಡ್ರಾ ಕಣ್ಣೀರಿಡೋಕೆ ಶುರು ಮಾಡ್ತಾರೆ. ತನ್ನ ಈ ಎಲ್ಲ ಅನುಭವವನ್ನ ಇವರು ಫೇಸ್ಬುಕ್ನಲ್ಲಿ ಬರೆದುಕೊಂಡಿದ್ದಾರೆ. ಸದ್ಯ ಈ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಎಲ್ಲರೂ ಈ ತಾಯಿಗೆ ಸಮಾಧಾನ ಹೇಳ್ತಾರೆ. ನಿಮ್ಮ ಮಗಳು ಸ್ವರ್ಗದಲ್ಲಿ ಖುಷಿಯಾಗಿದ್ದಾಳೆ ಎಂದು ಧೈರ್ಯನ ತುಂಬೋಕೆ ಶುರು ಮಾಡ್ತಾರೆ. ಅಲ್ಲದೆ ಮಗು ಮತ್ತೆ ಕಾಣಿಸಿದ್ದು ದೇವರ ಕೊಡುಗೆ ಎಂದು ಕೆಲವರು ಹೇಳ್ತಾ ಇರ್ತಾರೆ. ತರ್ಕಕ್ಕೆ ನಿಲುಕದ ಸಂಗತಿ ಇದು. ಇದು ನಿಜವಾಗಿಯೂ ಆತ್ಮನೇನಾ ಅಥವಾ ಬೇರೆ ಯಾವುದಾದರೂ ಕಾರಣ ಇದೆಯಾ ಎಂಬುದು ಇದುವರೆಗೂ ಗೊತ್ತಾಗಿಲ್ಲ. ಆದರೆ
ಆ ತಾಯಿಯ ದುಃಖವನ್ನು ನೆನೆಯುವಾಗ ಮಾತ್ರ ಖಂಡಿತ ಪ್ರತಿಯೊಬ್ಬರ ಕಣ್ಣಲ್ಲೂ ಖಂಡಿತ ಕಣ್ಣೀರು ಬಂದೇ ಬರುತ್ತೆ. ವೀಕ್ಷಕರೇ, ಈ ಒಂದು ಸ್ಟೋರಿ ಕೇಳಿ ನಿಮಗೆ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡು ಕೊಡಿ. ಪ್ರತಿಯೊಬ್ಬ ತಾಯಿಯು ತನ್ನ ಮಕ್ಕಳನ್ನು ಎಷ್ಟು ಪ್ರೀತಿಸ್ತಾಳೆ ಅಲ್ವಾ? ಆ ಪ್ರೀತಿಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಪ್ರತಿಯೊಂದನ್ನು ಕಮೆಂಟ್ ಮಾಡ್ತೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲೋ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆ ತನಕ ನೋಡಿದ್ದೀರಾ ಅಂತ ಭಾವಿಸ್ತಾ, ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರಿಲೇಬೇಡಿ. ಹೌದು ವೀಕ್ಷಕರೇ, ನಾವು ಯಾವುದೇ ವಿಡಿಯೋ ನಿಮಗೆ ಬೇಗ ನೋಟಿಫಿಕೇಶನ್ ಬರಬೇಕಪ್ಪ ಅಂದರೆ ಈ ಕೂಡಲೇ ಬೆಲ್ ನೋಟಿಫಿಕೇಶನ್ನ ಆಲ್ ಸೆಟ್ ಮಾಡಿಟ್ಕೊಳ್ಳಿ. ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಭಯಂಕರ ವಿಷಯಗಳನ್ನು ಹೊತ್ತು ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.